ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ವಿಶೇಷ ಪೂಜೆಯನ್ನು ಹೇಳ್ಕೊಡ್ತೀನಿ. ದೀಪಾವಳಿ ಹಬ್ಬದಂದು ಮಾಡುವಂತಹ ಪೂಜೆ. ಶ್ರೀಯಂತ್ರವನ್ನ ಮನೆಯಲ್ಲಿಟ್ಟು ಪೂಜಿಸೋದ್ರಿಂದ ಏನೆಲ್ಲ ಬೆನಿಫಿಟ್ ಇರುತ್ತೆ ಮತ್ತೆ ಯಾವ ರೀತಿ ಪೂಜೆಯನ್ನ ಮಾಡಬೇಕು. ನಿಮ್ಮ ಮನೆಯಲ್ಲಿ ಇರುವಂತಹ ಇವಾಗ ಒಂದು ಶ್ರೀಯಂತ್ರ ಇರುತ್ತೆ, ಅದನ್ನ ನೀವು ಪೂಜೆಯನ್ನ ಮಾಡ್ತಾ ಇರ್ತೀರಾ. ಇದಕ್ಕೆ ಒಂದು ಸಿಂಪಲ್ ವಿಧಿ ಬರುತ್ತೆ. ಯಾರ ಹತ್ರ ಯಂತ್ರ ಇಲ್ಲ ಅವರು ಕೂಡ ಯಂತ್ರವನ್ನ ತಗೊಂಡ್ಬಿಟ್ಟು ಪೂಜೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲಾ ರೀತಿಯ ಬೆನಿಫಿಟ್ ಸಿಗುತ್ತೆ. ಫಸ್ಟ್ ಆಫ್ ಆಲ್, ವಾಸ್ತು ದೋಷ, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿದೆಲ್ಲ ಅದನ್ನು ತೆಗೆದು ಹಾಕ್ಬಿಟ್ಟು ವಾಸ್ತವನ್ನ ಕರೆಕ್ಟ್ ಮಾಡಿಕೊಡುವಂತಹ ಯಂತ್ರವೇ ಈ ಶ್ರೀಯಂತ್ರ. ಶ್ರೀಯಂತ್ರ ದುಡ್ಡಿಗೋಸ್ಕರ ಪೂಜೆಯನ್ನ ಮಾಡ್ತಾರೆ. ಎಲ್ಲಾ ರೀತಿಯ ಬೆನಿಫಿಟ್, ಹೆಲ್ತ್, ವೆಲ್ತ್, ಪ್ರಾಸ್ಪಾರಿಟಿ ಅಂತ ಹೇಳ್ತೀವಿ ನಾವು, ಅಬಂಡೆನ್ಸ್, ಇವೆಲ್ಲ ಸಿಗ್ಲಿಕ್ಕೆ ನಾವು ಪೂಜೆಯನ್ನ ಮಾಡ್ಬೇಕಾಗತ್ತೆ. ಮಾಡುವಂತಹದ್ದು ಸಿಂಪಲ್ ವಿಧಿ ಬರುತ್ತೆ. ಒಂದು ತಟ್ಟೆ ತಗೊಳ್ಳಿ. ತಟ್ಟೆಯಲ್ಲಿ ನೀರಿನಿಂದ ಫಸ್ಟಿಗೆ ಅಭಿಷೇಕವನ್ನ ಮಾಡಿ, ಮತ್ತೆ ಕುಂಕುಮದ ನೀರನ್ನ ಮಾಡಿಟ್ಕೊಳ್ಳಿ, ಮತ್ತೆ ಅರಿಶಿಣದ ನೀರನ್ನ ಒಂದು ಲೋಟದಲ್ಲಿ ಮಾಡಿಟ್ಕೊಳ್ಳಿ. ನೀರಿನಿಂದ ಫಸ್ಟ್ ಅಭಿಷೇಕ ಆದ ನಂತರ ಅರಿಶಿಣದ ನೀರಿನಿಂದ ಅಭಿಷೇಕವನ್ನ ಮಾಡಿ. ಅದಾದ ನಂತರ ಕುಂಕುಮದ ನೀರಿನಿಂದ ಅಭಿಷೇಕವನ್ನ ಮಾಡಿ, ಆಮೇಲೆ ಹಸಿ ಹಾಲಿನಿಂದ ಅಭಿಷೇಕವನ್ನ ಮಾಡಿ, ಜೊತೆಗೆ ಸ್ವಲ್ಪ ಸಕ್ಕರೆ ಮತ್ತು ಜೇನುತುಪ್ಪವನ್ನ ಹಾಕ್ಬಿಡಿ ಯಂತ್ರದ ಮೇಲೆ. ಈ ರೀತಿ ಅಭಿಷೇಕ ಮಾಡಿ ಆದ ನಂತರ ಮತ್ತೆ ಒಂದು ಶುದ್ಧ ನೀರಿನಿಂದ ಯಂತ್ರವನ್ನ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಯಿಂದ ಒರೆಸ್ಬಿಡಿ. ಒಂದು ತಟ್ಟೆಯನ್ನ ತಗೊಳ್ಳಿ. ಸ್ವಸ್ತಿಕ್ ಬರೆದಿರುವಂತ ತಟ್ಟೆ ಕೂಡ ಸಿಗತ್ತೆ ನಿಮ್ಗೆ ಮಾರ್ಕೆಟ್ದಲ್ಲಿ. ಇಲ್ಲ ಅಂದ್ರೆ ಮಾಮೂಲು ತಟ್ಟೆ ಇರುತ್ತಲ್ಲ ಮನೆಯಲ್ಲಿ, ಆ ಪ್ಲೇಟ್ ಅನ್ನ ತಕೊಂಡ್ಬಿಟ್ಟು ಒಂದು ವಿಳೆದೆಲೆನ ತಗೊಳ್ಳಿ. ಅದರಲ್ಲಿ ವಿಳೆದೆಲೆನ ತಗೊಂಡ್ಬಿಟ್ಟು ಕುಂಕುಮದ ಸಹಾಯದಿಂದ, ಅಂದ್ರೆ ಅರಿಶಿಣದಲ್ಲಿ ಕುಂಕುಮದಲ್ಲಿ ಅದ್ಬಿಟ್ಟು ಒಂದು ಸ್ವಸ್ತಿಕನ್ನ ಆ ವಿಳೆದೆಲೆ ಮೇಲೆ ನೀವು ರೆಡಿ ಮಾಡ್ಕೋಬೇಕು, ಅಂದ್ರೆ ಹಾಕ್ಬೇಕು, ಬಿಡಿಸ್ಬೇಕು. ಬಿಡಿಸಿ ಆದ ನಂತರ ಅದು ತಟ್ಟೆಯೊಳಗಡೆ ವಿಳೆದೆಲೆಯನ್ನ ಫಸ್ಟಿಗೆ ಇಟ್ಬಿಡಿ, ಸ್ವಸ್ತಿಕ್ ಬಿಡಿಸಿದ್ದು. ಆಮೇಲೆ ಈ ಅಭಿಷೇಕ ಮಾಡಿದಂತದ್ದು ಯಂತ್ರ ಇರುತ್ತಲ್ಲ, ಒರೆಸ್ಬಿಟ್ಟು ಚೆನ್ನಾಗಿ ಒಂದು ಒಣ ಬಟ್ಟೆಯಿಂದ ಯಂತ್ರವನ್ನ ಆ ವಿಳೆದೆಲೆ ಮೇಲೆ ಸ್ಥಾಪನೆ ಮಾಡಿ. ಸ್ಥಾಪನೆ ಆದ ನಂತರ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಎಲ್ಲಾ ರೀತಿಯಿಂದ ನಮಗೆ ಬೆನಿಫಿಟ್ ಆಗಲಿ, ಮತ್ತೆ ವಾಸ್ತು ದೋಷ ಇದ್ರು ಕೂಡ ತೆಗೆದು ಹಾಕ್ಬಿಡು. ಹೆಲ್ತ್, ವೆಲ್ತ್, ಪ್ರಾಸ್ಪಾರಿಟಿ, ಅಬಂಡೆನ್ಸ್, ನಿಮಗೆ ಎಷ್ಟು ದುಡ್ಡು ಬೇಕು ಅದರ ರಿಲೇಟೆಡ್ ಎಲ್ಲ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಮತ್ತೆ ಲಕ್ಷ್ಮಿಯನ್ನ ಕೇಳ್ಕೊಳ್ಳಿ ನೀವು. ಅಮ್ಮ, ನೀನು ಈ ದಿನ ದೀಪಾವಳಿ ಹಬ್ಬದಂದು ಬಂದು ನಮ್ಮ ಮನೆಯಲ್ಲಿ ಉಳ್ಕೊಳ್ತಾ ಇದೆಯಾ, ಎಲ್ಲವೂ ನಮ್ಮ ಫ್ಯಾಮಿಲಿಗೆ ಒಳ್ಳೇದು ಮಾಡೋ, ಮತ್ತೆ ಸಾಕಷ್ಟು ನಮಗೆ ಹಣಕಾಸಿನ ಸಮಸ್ಯೆ ಇದೆ ಅದನ್ನೆಲ್ಲ ತೆಗೆದು ಹಾಕ್ಬಿಡು. ಮತ್ತೆ ಮ್ಯಾಕ್ಸಿಮಮ್ ನಮ್ಗೆ ಎಷ್ಟು ಬೇಕಾಗಿದೆ ನಮ್ಮ ಫ್ಯಾಮಿಲಿಗೆ ಸಾಕಾಗುವಷ್ಟು ದುಡ್ಡನ್ನ ಕೊಡು ಅಂತ ತಿಳ್ಕೊಂಡು ನೀವು ಈ ರೀತಿ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡಾದ ನಂತರ ಇದರ ಮೇಲೆ ಕುಂಕುಮ ಅರ್ಚನೆಯನ್ನ ಮಾಡಬೇಕಾಗುತ್ತೆ. ಕುಂಕುಮವನ್ನ ಅರ್ಚನೆ ಮಾಡ್ಬೇಕಾದ್ರೆ ನೀವು ಯಾವ ಬೆರಳಿನಿಂದ ಕುಂಕುಮವನ್ನ ತಗೋಬೇಕಂದ್ರೆ, ಫಸ್ಟ್ ಇದು ಹೆಬ್ಬೆರಳು ಅಂದ್ರೆ ಥಂಬ, ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ರಿಂಗ್ ಫಿಂಗರ್ ಅಂದ್ರೆ ನಮ್ಮ ಉಂಗುರ ಬೆರಳು. ಈ ಎರಡು ಉಳಿದು ಬರುವಂತಹ ಇಂಡೆಕ್ಸ್ ಫಿಂಗರ್ ಆಗಿರ್ಬೋದು, ಮಿಡಲ್ ಫಿಂಗರ್ ಮತ್ತೆ ಲಿಟಲ್ ಫಿಂಗರ್ ಅನ್ನ ಟಚ್ ಮಾಡಬೇಡಿ. ಒಂದು ಥಂಬ್ ಮತ್ತೆ ಒಂದು ರಿಂಗ್ ಫಿಂಗರ್ ಸಹಾಯದಿಂದ ಕುಂಕುಮವನ್ನ ತಗೊಂಡ್ಬಿಟ್ಟು ಯಂತ್ರದ ಮೇಲೆ ಈ ರೀತಿ ಕುಂಕುಮವನ್ನ ಹಾಕ್ಬೇಕಾಗತ್ತೆ. ಅರ್ಚನೆಯನ್ನ ಮಾಡಬೇಕು. ಕುಂಕುಮ ಅರ್ಚನೆ ಮಾಡ್ತಾ ಇರ್ಬೇಕಾದ್ರೆ ಮಂತ್ರವನ್ನ ಪಠಿಸ್ಬೇಕು. ಈ ಶ್ರೀಯಂತ್ರಕ್ಕೆ ಪರ್ಟಿಕ್ಯುಲರ್ ಒಂದು ಮಂತ್ರ ಬರುತ್ತೆ. ಮಂತ್ರವನ್ನ ಹೇಳ್ತಾ ಫಸ್ಟಿಗೆ ಸಂಕಲ್ಪ ಮಾಡ್ಕೋತೀರಾ. ಅದಾದ ನಂತರ ನೀವು ಕುಂಕುಮಾರ್ಚನೆಯನ್ನ 108 ಬಾರಿ ಮಾಡ್ಬೇಕಾಗತ್ತೆ. ಮಂತ್ರ ಬರುತ್ತೆ: ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೇ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೇ ನಮಃ. ಈ ಮಂತ್ರವನ್ನ 108 ಬಾರಿ ನೀವು ಪಠಿಸ್ಬೇಕು. ಪಠಿಸ್ತಾ ಕುಂಕುಮಾರ್ಚನೆಯನ್ನ ಮಾಡ್ಬೇಕಾಗತ್ತೆ. ಅದಾದ ನಂತರ ನೀವು ಇಲ್ಲಿ ಒಂದು ಶ್ರೀ ಸೂಕ್ತ ಬರುತ್ತೆ. ಶ್ರೀ ಸೂಕ್ತ, ಆ ಸೂಕ್ತವನ್ನ ನೀವು ನಿಮಗೆ ಬರ್ತಿದ್ರೆ ಆ ಸೂಕ್ತವನ್ನ ಹೇಳಿ. ಇಲ್ಲ ಅಂದ್ರೂ ಕೂಡ ನೀವು ಯೂಟ್ಯೂಬ್ದಲ್ಲಿ ಬರುವಂತ ಮಂತ್ರ ಬರುತ್ತಲ್ಲ ಅದನ್ನ ನೀವು ಪ್ಲೇ ಮಾಡಿಬಿಟ್ಟು ಅದನ್ನ ಹಚ್ಚಿಟ್ಬಿಡಿ ಮನೆಯಲ್ಲಿ. ಈ ರೀತಿ ಯಂತ್ರವನ್ನ ಸಿಂಪಲ್ ಆಗಿ ಪೂಜೆಯನ್ನ ಮಾಡ್ಕೊಳ್ಳಿ. ಮತ್ತೆ ಯಂತ್ರವನ್ನ ಸ್ಥಾಪನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ಅದರಲ್ಲಿ ಪಂಚಧಾತುದ ಯಂತ್ರ ಸಿಕ್ಬಿಟ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಪ್ರತಿಯೊಬ್ರು ಶ್ರೀ ಯಂತ್ರವನ್ನ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟು ಪೂಜೆಯನ್ನ ಮಾಡಿ. ಮತ್ತೆ ಒಂದೊಂದ್ಸಾರಿ ಏನಾಗಿರುತ್ತೆ, ಒಂದಷ್ಟು ಫೋಟೋ ಫ್ರೇಮ್ಗಳನ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಮನೆಯಲ್ಲಿ ನಾವು ಹಾಕ್ಬಿಟ್ಟು ಪೂಜೆಯನ್ನ ಮಾಡ್ತಿರ್ತೀವಿ. ಅದಕ್ಕಿಂತ ನಮ್ಗೆ ವೈಬ್ರೇಷನ್ ಬರೋದು ಮತ್ತೆ ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು ನಾವು ಯಂತ್ರವನ್ನ, ಈ ರೀತಿ ಇರುವಂತ ಯಂತ್ರವನ್ನ ಮನೆಯಲ್ಲಿ ಇಟ್ಬಿಟ್ಟು ಪೂಜೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ಪ್ರತಿಯೊಬ್ರು ಯಂತ್ರವನ್ನ ಮನೆಯಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಅಂತ ಹೇಳ್ತೀನಿ. ಈ ಯಂತ್ರ ಅಂದ್ರನೇ ಸಾಕ್ಷಾತ್ ಲಕ್ಷ್ಮಿ. ಯಾರ ಮನೆಯಲ್ಲಿ ಈ ಯಂತ್ರ ಇರುತ್ತೋ ಅವ್ರ ಮನೆಯಲ್ಲಿ ಲಕ್ಷ್ಮಿ ಉಳ್ಕೊಂಡಿರ್ತಾಳೆ.
ಮತ್ತೆ ಅದನ್ನ ಸಿಂಪಲ್ ಆಗಿ ಪೂಜೆನ ಮಾಡ್ತಾ ಹೋಗಿ 30 ದಿನ ಪೂಜೆ ಮಾಡಿ ಪ್ರತಿ ಶುಕ್ರವಾರ ಈ ಏನು ಸಿಂಪಲ್ ಒಂದು ವಿಧಾನವನ್ನ ಹೇಳಿದೆ ಅಲ್ಲ, ಆ ವಿಧಾನದಿಂದ ನೀವು ಪೂಜೆಯನ್ನ ಮಾಡಿ ಜೊತೆಗೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಅಂತ ತಿಳ್ಕೊಂಡು ಮಂತ್ರವನ್ನ ಪಠಿಸ್ತಾ ಹೋಗಿ. ಇದರಿಂದ ನಿಮ್ಮ ಜಾತಕದಲ್ಲಿ ಫೈನಾನ್ಸಿಯಲ್ ಕಂಡೀಷನ್ ಟೋಟಲ್ ಲೋ, ಏನೂ ಇಲ್ಲಪ್ಪ ನಮ್ಮ ಜಾತಕದಲ್ಲಿ ದುಡ್ಡೇ ಇಲ್ಲ ಅನ್ನುವಂಥ ಕಾಂಬಿನೇಷನ್ ಇದ್ರೂ ಕೂಡ ಈ ಯಂತ್ರವನ್ನ ಪೂಜೆ ಮಾಡೋದ್ರಿಂದ ನಿಮಗೆ ಎಲ್ಲಾ ರೀತಿಯಿಂದ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಜಾತಕವನ್ನ ಮೀರಿ ನಮಗೆ ಫಲ ಕೊಡುವಂಥದ್ದು ಈ ಮಹಾಲಕ್ಷ್ಮಿ ಯಂತ್ರ, ಶ್ರೀ ಯಂತ್ರ. ಓಂ ಶ್ರೀ ಮಹಾಲಕ್ಷ್ಮಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.